ಬೆಳಗ್ಗೆನೇ ಹೋಗ್ತದೆ ಸರ್. ಅಂತ ಹುಡ್ಕೊಂಡು ಹೋಗ್ತಾರೆ ಕಾಡಲ್ಲಿ. ಇಲ್ಲಿ ಆನೆಗಳನ್ನು ನಿಲ್ಲಿಸ್ತಾರೆ ಈ ಏರಿಯಾದಲ್ಲಿ. ವ್ಯಾಯಾಮ ಮಾಡ್ತಿದ್ದೆ, ಎಕ್ಸಸೈಸ್. ಸ್ನೇಹಿತರೆ, ಸೊ ಇವತ್ತು ನಾನು ಬಂದುಬಿಟ್ಟು ಶಿವಮೊಗ್ಗದ ಸಕ್ಕರೆ ಬೈಲಲ್ಲಿ ಇದ್ದೀನಿ. ಸೊ ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ಆನೆ ಬಿಡಾರಕ್ಕೆ, ಇಟ್ ಈಸ್ ಎಲಿಫೆಂಟ್ ಕ್ಯಾಂಪಿಗೆ. ಸೊ ಇಲ್ಲಿ ಏನಂದರೆ ಕಾಡಿಂದ ಆನೆಗಳನ್ನು ಕರ್ಕೊಂಬಂದು ಇಲ್ಲಿ ಟ್ರೈನ್ ಮಾಡ್ತಾರೆ ಅವುಗಳನ್ನು. ಮತ್ತು ಅವುಗಳಿಗೇನೇ ಹೆಲ್ತ್ ಇಶ್ಯೂ ಆಗಿದ್ರು ಮೆಡಿಕೇಷನ್ನು ಮತ್ತು ಚಿಕಿತ್ಸೆ ಕೊಡ್ತಾರೆ. ಹೀಗಿದೆ. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಇನ್ನೂ ಆನೆಗಳು ಬರಲಿಲ್ಲ. ನಿಮಗೆ ಆನೆ ಅಲ್ಲಿಂದ ಫಾರೆಸ್ಟಿಂದ ಬರೋ ಎಂಟ್ರಿನೂ ತೋರಿಸ್ಬೋದು ಇವಾಗ. ಸೊ ಇಲ್ಲಿಗೇನು ಕಾಣಿಸ್ತಿದೆಯಲ್ಲ ಇಲ್ಲಿ ಎದುರಿಗೆ, ಸೊ ಇಲ್ಲಿಂದ ಕರ್ಕೊಂಬರ್ತಾರೆ. ಆ್ಯಕ್ಚುಲಿ ಇಲ್ಲಿಂದ ಕರ್ಕೊಂಬಂದು ಒಳಗೆ ಕರ್ಕೊಂಡು ಹೋಗ್ತಾರೆ. ಸೊ ಇವಾಗ ಆನೆಗಳನ್ನು ಕರ್ಕೊಂಬರ್ತಿದ್ದಾರೆ. ಮತ್ತೊಂದು ಆನೆ ಬಂತು ಇವಾಗ. ಏನು ಸಕ, ಇದು ಮುಂಚಿನಕ್ಕಿಂತ ದೊಡ್ಡದಿದೆ ಇದು. ಅಯ್ಯೋ, ಸೊ ಇಲ್ಲಿಂದ ಗೇಟಿಂದ ಒಳಗೆ ಕರ್ಕೊಂಡು ಹೋಗ್ತಾರೆ. ಒಬ್ಬರಿಗೆ ಒಂದು ಇಂಡಿಯನ್ಸಿಗೆಲ್ಲ 50 ರುಪೀಸು ಮತ್ತು ಕ್ಯಾಮ್ರಾಗೆ 150 ರುಪೀಸು ಹಿಂಗೆ ಪೇ ಮಾಡಬೇಕು ಎಂಟ್ರಿ ಟೈಮಲ್ಲಿ. ಸೊ ಇಲ್ಲಿ ಪ್ರೈಸ್ ರೇಂಜ್ ಮತ್ತು ಟೈಮ್ ಕೊಟ್ಟಿದ್ದಾರೆ ಇದರಲ್ಲಿ, ನೋಡ್ಬೋದು ನೀವು. ಸೊ ಟಿಕೆಟ್ ಪ್ರೈಸ್ ಬಂದುಬಿಟ್ಟು ಹಿಂಗಿದೆ. ಎಂಟ್ರಿ ಪರ್ ಹೆಡ್ಡು 50 ರುಪೀಸು. ಆಮೇಲೆ ಹ್ಯಾಂಡ್ ಕ್ಯಾಮ್ರಾ ಕಾಸ್ಟ್ ಬಂದುಬಿಟ್ಟು ಅಂದರೆ ಗೋಪ್ರೋಗೆ 150 ರುಪೀಸು. ಆಮೇಲೆ ಎಲಿಫೆಂಟ್ ಬಾತಿಗೆ 100 ರುಪೀಸು. ಮತ್ತು ವೆಹಿಕಲ್ ಪಾರ್ಕಿಂಗ್ ಇದ್ದರೆ 10 ರೂಪಾಯಿ, ಬೈಕ್ ಇದ್ದರೆ 10 ರೂಪಾಯಿ ಹೀಗೆ. ಆ್ಯಕ್ಚುಲಿ ಇಲ್ಲಿ ಆನೆಗಳನ್ನು ನಿಲ್ಲಿಸ್ತಾರೆ ಈ ಏರಿಯಾದಲ್ಲಿ. ಇಲ್ಲಿ ಎದುರಿಗೆ ಫುಲ್ಲಲ್ಲಿ ಅವುಗಳು ನಾಮಫಲಕ ಇಟ್ಟಿದ್ದಾರೆ ಅಲ್ಲಿ ಹೆಸರು. ಮತ್ತು ಇದಕ್ಕೆ ಹೋಗಿ ಆ ಆನೆನ ಅಂದರೆ ಯಾವ ಆನೆ ಹೆಸರುಗಳಿವೆ ಅದ್ರ ಎದುರಿಗೆ ಹೋಗಿ ನಿಲ್ಲಿಸ್ತಾರೆ. ಮತ್ತು ಅದರಲ್ಲಿ ಫುಲ್ ಡೀಟೇಲ್ಸ್ ಕೊಟ್ಟಿರ್ತಾರೆ ಅಲ್ಲಿ. ಅಂದರೆ ಆನೆ ಹೆಸರು, ಅದರಿಂದ ಗಾತ್ರ, ಆಮೇಲೆ ಎಷ್ಟು ವರ್ಷ ಆಗಿದೆ ವಯಸ್ಸು ಆನೆದು ಎಲ್ಲ ಹೇಳ್ತಾರೆ. ಸೊ ವ್ಯೂ ಹಿಂಗಿದೆ ನೋಡಿ. ಇಲ್ಲಿ ವ್ಯೂ ಮಾತ್ರ ಸಖತ್ತಿದೆ ಗುರು. ಇವಾಗ ಆನೆಗಳನ್ನು ಸ್ನಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ, ನೋಡ್ಬೋದು ನೀವು. ಸೊ ಆಲ್ರೆಡಿ 2 ಆನೆಗಳಿವೆ ಅಲ್ಲಿ ನೋಡೋಕ್ಕೆ. ಬ್ರಷ್ ಕೊಟ್ಟಿರ್ತಾರೆ. ರಿಲ್ಯಾಕ್ಸ್ ಮಾಡ್ಕೊತಿದ್ದು ಮಾತ್ರ ಆನೆ ಫುಲ್ಲು ಸಖತ್ ಲೈಫ್.
ಓಹೋ ಹೋ ಹೋ ಏನೋ ನಮೂನೆ ಇದೆ ಯಾಕೋ. ಇಲ್ಲಿ ಇದು ದಂತ ನೋಡಿ. ಅಯ್ಯಪ್ಪ ಹೇಗಿರುತ್ತೆ ದಂತ ಮಾತ್ರ. ಆಹಾ ಸೈಕಲ್ಲಿ ದಂತ ಬಂದು ಫಸ್ಟ್ ಟೈಮ್ ಮುಟ್ಟಿರೋದು ಆನೆ ದಂತನ. ಸರಿ ಈ ಆನೆಗಳನ್ನು ಸ್ನಾನ ಮಾಡಿಸ್ತಾ ಇತ್ತಾ, ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆನೆ ಮರಿ ಇದೆ ಇಲ್ಲಿ, ಎಷ್ಟು ಕ್ಯೂಟ್ ಆಗಿದೆ ಅಂದರೆ. ಸೊ ಇಲ್ಲಿ ಆನೆಗಳನ್ನು ಹಿಡಿದು ಇಲ್ಲಿ ಟ್ರೈನ್ ಮಾಡ್ತಾರೆ. ನಾರ್ಮಲಿ ಇಲ್ಲಿ ಟ್ರೈನಿಂಗ್ ಮಾಡಲಿಕ್ಕೆ ಅವ್ರನ್ನ ಟ್ರೈನ್ ಮಾಡಲಿಕ್ಕೆ ಅರೌಂಡು 8 to 9 ಮಂತ್ಸ್ಗಳು ಬೇಕಾಗಿ ಬರುತ್ತೆ. ಕಾಡಾಳೆನ ಹಿಡ್ದು ಅವುಗಳನ್ನು ಟ್ರೈನ್ ಮಾಡಲಿಕ್ಕೆ ಇಲ್ಲಿ ಮಾವುತಗಳು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅವ್ರನ್ನ ಟ್ರೈನ್ ಮಾಡ್ತಾರೆ. ಮತ್ತಿಲ್ಲಿ ನೋಡ್ಬೋದು ನೀವು. ಸೊ ಅಲ್ಲಿ ಸ್ನಾನ ಮಾಡಾದ್ಮೇಲೆ ಆ್ಯಕ್ಚುಲಿ ಇಲ್ಲಿ ಬಂದು ನಿಲ್ಲಿಸ್ತಾರೆ ಆನೆಗಳನ್ನು ಈ ಜಾಗದಲ್ಲಿ. ಇವಾಗ ಅಲ್ಲಿ 2 ಆನೆನ ಬಂದು ನಿಲ್ಲಿಸಿದ್ದಾರೆ. ಸ್ನಾನ ಆಗಿದೆ ಅವುಗಳಿಂದ. ಬನ್ನಿ, ಆಶೀರ್ವಾದ ಕೊಡ್ತಿದೆ. ಹೆಸರೇನ ಇದರಿಂದ? ನೇತ್ರಾವತಿನಾ? ಓಕೆ ಓಕೆ ಓಕೆ. ಸೊ ಇದು ನೇತ್ರಾವತಿ. ಓಕೆ, ಫುಲ್ಲು ವೇಟಾಗಿದೆ. ಭಾರಿ ಕೀಟ್ಲೆ ಮಾಡತ್ತಿದ್ದು ಮರಿ ಆನೆ. ಭಾರಿ ನಾಟಕ ಮಾಡ್ತಿದ್ದೆ ಇಲ್ಲಿ ಹಿಂದ್ಗಡೆ. ಸೊ ಇವುಗಳೆಲ್ಲ ಹೆಣ್ಣಾನೆಗಳು. ಸೊ ಗಂಡಾನೆ ಅಲ್ಲಿದೆ. ಗಂಡಾನೆ ಹೆಂಗೆ ಇದು ಮಾಡ್ತೀವಿ ಅಂದರೆ ಗೊತ್ತಾಗತ್ತಂದರೆ ದಂತ ಇರುತ್ತೆ ಗಂಡ ಆನೆಗಳಿಗೆ, ಹೆಣ್ಣಾನೆಗಳಿಗೆ ದಂತ ಇರೋಲ್ಲ ನಾರ್ಮಲಿ. ಈ ಆನೆಗಳಿಗೆ ಆಹಾರವಾಗಿ ಹುಲ್ಲು ಮತ್ತು ಬೆಲ್ಲ ಮತ್ತು ಕೊಬ್ಬರಿನ ಮಿಶ್ರಣ ಮಾಡಿ ಅವರಿಗೆ ಫೀಡಾಗಿ ಕೊಡ್ತಾರೆ. ಅವರಿಗೆ ಅದೇ ಫೀಡ್ ಕೊಡೋದು ಅವರಿಗೆ ಮ್ಯಾಕ್ಸಿಮಮ್. ಹುಲ್ಲು, ಬೆಲ್ಲ, ಕೊಬ್ಬರಿ ಇಂಥದ್ದು. ವಾರೇ ವಾ, ಎಕ್ಸಸೈಸ್ ವ್ಯಾಯಾಮ ಮಾಡ್ತಿದೆ. ಎಕ್ಸಸೈಸ್
ಸೊ ಆನೆ ಹೆಸರು ಬಂದುಬಿಟ್ಟು ರಾಘವೇಂದ್ರ. ಸೊ ಮಂತ್ರಾಲಯ ಇದೆ ಆನೆ. ಆನೆ ಹೆಸರು ಬಂದ್ಬಿಟ್ಟು ಐರಾವತ ಅಂತ. ಸೊ 6 ವರ್ಷದ ಆನೆ ಇದು. ಆನೆ ಹೆಂಗೆ ಹುಡ್ಕೊಂಡು ಹೋಗ್ತೀರಾ ಸರ್ ನೀವು? ಆನೆಗೆ ಆನೆಗೆ ಹುಡ್ಕೊಂಡು ಹೋಗ್ತೀರಾ ಬೆಳಗ್ಗೆ? ಬೆಳಗ್ಗೆನೇ ಹೋಗ್ತೀವಿ ಸರ್, 5 ಹೌದಾ ಹೌದಾ, ಓಕೆ ಓಕೆ ಓಕೆ. ಆ್ಯಕ್ಚುಲಿ ಆನೆಗಳನ್ನು ಸಂಜೆ ಹಾಗೆ ಕಾಡಿಗೆ ಬಿಡ್ತಾರೆ. ಬಿಟ್ಟಾದ್ಮೇಲೆ ಅವ್ರನ್ನ ಹುಡ್ಕೊಂಡು ನೆಕ್ಸ್ಟ್ ದಿವಸ ವಾಪಸ್ ಕರ್ಕೊಂಡ್ಬರ್ಬೇಕಾದ್ರೆ ಇವರೇ ಹುಡ್ಕೊಂಡು ಹೋಗ್ತಾರಂತೆ ಮಾವತೆಗಳು. ಅವರು ಅದೇ ಹೇಳಿದ್ರು, ಆ್ಯಕ್ಚುಲಿ ರೆಕಾರ್ಡ್ ಮಾಡಲಿಕ್ಕೆ ಬಿಡಲಿಲ್ಲ. ಅವುಗಳು ಸಿಗೋ ತನಕ ಸ್ವಲ್ಪ ಹೆದರಿಕೆ, ಅಂದರೆ ಕಾಡಲ್ಲಿ ಹುಡುಕ್ತಾರಲ್ಲ ಬೇರೆ, ಯಾಕಂದರೆ ಕಾಡಲ್ಲಿ ಬೇರೆ ಕಾಡಾನೆಗಳು ಇರುತ್ತೆ. ಇವರು ಆನೆ ಅವ್ರೇನು ಸಾಕಿರ್ತಾರಲ್ಲ ಆ ಆನೆ, ಅಂದರೆ ಟ್ರೈನ್ ಮಾಡಿರೋ ಆನೆ ಸಿಕ್ಕಾದ್ಮೇಲೆ ತೊಂದರೆನೇ ಇಲ್ಲ ಆ್ಯಕ್ಚುಲಿ. ಆಮೇಲೆ ಅವ್ರ ಜೊತೆನೇ ಆನೆ ಜೊತೆನೇ ಬರ್ತಾರೆ ಇಲ್ಲಿ ಇದಕ್ಕೆ ಕ್ಯಾಂಪಿಗೆ. ಸೊ ಇವಾಗ ಇಲ್ಲಿ ಆನೆಗಳನ್ನ ಕರ್ಕೊಂಡ್ಬರ್ತಾರಲ್ಲ, ಅದ್ರ ನಂತರ ಇವುಗಳನ್ನು ಅರೌಂಡ್ 1 o'clock ವಾಪಸ್ ಬಿಡ್ತಾರೆ ಕಾಡಿಗೆ ಫ್ರೀಯಾಗಿ. ಅದ ನಂತರ ನೆಕ್ಸ್ಟ್ ದಿವಸ ಹಾಗೆ ಅವ್ರು ಅಡ್ಡಾಡ್ತಾ ಅರೌಂಡ್ 6 to 7 kilometers ದೂರ ಹೋಗ್ಬಿಡ್ತಾವಂತೆ ಆನೆಗಳು. ಆಮೇಲೆ ಇವರು ಮಾವುತ ಎಲ್ಲ ಹುಡ್ಕೊಂಡು ಹೋಗ್ತಾರೆ ಕಾಡಲ್ಲಿ, ಸುಮಾರು 6-7 kilometer ಆನೆಗಳನ್ನೇ ಹುಡ್ಕೊತ. ಆಮೇಲೆ ಅವುಗಳ ಜೊತೆನೇ ವಾಪಸ್ ಇಲ್ಲಿ ಎಲಿಫೆಂಟ್ ಕ್ಯಾಂಪಿಗೆ ಕರ್ಕೊಂಬರ್ತಾರೆ. ಹೀಗಿದೆ ಮಾತ್ರ ಟೈಪ್ ನೆಮ್ಮದಿ ಆಗುತ್ತೆ ಇಲ್ಲಿ ಬಂದು ಆನೆಗಳನ್ನು ನೋಡಿ. ಫ್ಯಾಮ್ಲಿನ ಕರ್ಕೊಂಬನ್ನಿ, ಇಲ್ಲಿ ಫ್ರೆಂಡ್ಸ್ ಜೊತೆ ಬನ್ನಿ, ಫ್ಯಾಮ್ಲಿ ಜೊತೆ ಬನ್ನಿ. ಇದೆ ಕರೀತಾ ಇದೆ ನೋಡಿ, ಮರಿ ಇಲ್ಲಿದೆ, ತಾಯಿ ಎಲ್ಲಿದೆ. ಹಿಂದೆ ಹೋಯ್ತು ಇವಾಗ ಹೊಡ್ತಾ. ಫೋಟೋ ಮರಿಯಾನಿ ನೋಡೋಕೆ ಖುಷಿಯಪ್ಪ ಇದು. ಬಾ, ಏನೇನು ಕರಿಯೋದಪ್ಪ ಇದನ್ನ. ಕ್ರೇಜಿಯಪ್ಪ, ಸೊಂಡ್ಲು ಮಾತ್ರ ಎಷ್ಟು ದಪ್ಪ ಸೊಂಡ್ಲು ಮುಟ್ಟಿದೆ, ಕ್ರೇಜಿ ಮಾತ್ರ. ಸೌಮ್ಯ ಸ್ವಭಾವ ಮಾತ್ರ, ಶಾಂತಿ, ಏನೋ ಅಗ್ರೆಸಿವ್ ಆಗಿಲ್ಲ. ಎಲಿಫೆಂಟ್ ಮಾತ್ರ ಸಿಕ್ಕಾಪಟ್ಟೆ ಟ್ರೈನ್ ಮಾಡಿದ್ದಾರೆ ಇವ್ರು ಮಾತ್ರ ಮಾವುತಗಳು. ಮರಿ ನೋಡಿ ಹೇಗೆ ನಿಂತಿದೆ ಅಂತ ಸೈಡಿಗೆ. ನೋಡಿ ಏನ್ ಮಾಡ ನೋಡಿ ನೀ ಸುಮ್ಮನೆ ನಿಂದು ನೋಡಿ. ಸೊ ತಲೆಗೆ ಎಣ್ಣೆ ಸವರ್ತಿದ್ದಾರೆ ಅದಕ್ಕೆ. ಸೊ ಈ ಆನೆ ಹೆಸರು ಬಂದುಬಿಟ್ಟು ಸಾಗ್ರ ಅಂತ. 38 years old ಇದು. ಅರೌಂಡ್ 350 kgs ವೇ ಆಗುತ್ತಿದ್ದು ಈ ಆನೆ. ಸೌಮ್ಯ ಸ್ವಭಾವ. ಆ್ಯಕ್ಚುಲಿ ಈ ಆನೆ ಶಿವಮೊಗ್ಗದ್ದು ದಸರಾ ಟೈಮಲ್ಲಿ ಯೂಸ್ ಮಾಡ್ತಾರೆ, ಜಾತ್ರೆ ಟೈಮಲ್ಲಿ. ಸಾಗರ ಆನೆನ. ಸೊ ಇದು ಎಲಿಫೆಂಟ್ ಕ್ಯಾಂಪು, ಸಕ್ಕರೆ ಬೈಲು.
ಮಾತ್ರ ಮಸ್ಟ್ ವಿಸಿಟ್ ಪ್ಲೇಸ್ ಇದು ಶಿವಮೊಗ್ಗದಲ್ಲಿ. ಶಿವಮೊಗ್ಗ ಸೈಡ್ ಬಂದರೆ ನೀವು ಸಕ್ಕರೆಬೈಲು ಬನ್ನಿ, ಎಲಿಫೆಂಟ್ ಕ್ಯಾಪಿಗೆ ಬನ್ನಿ. ಫ್ಯಾಮಿಲಿ ಜೊತೆ ಇಲ್ಲಿ ಬಂದರೆ ಮಾತ್ರ ಸೂಪರ್. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಬೋದು. ನಮ್ಮ ಕರ್ನಾಟಕದ್ದು ಟೂರಿಸಮ್ ಇಂಡಸ್ಟ್ರಿನೂ ಗ್ರೋ ಮಾಡೋಣ, ಹೀಗೆ ಎಕ್ಸ್ಪ್ಲೋರ್ ಮಾಡೋಣ. ಇಂಥ ಹಲವಾರು ಜಾಗಗಳಿಗೆ ಕರ್ಕೊಂಡು ಹೋಗ್ತೀನಿ. ಒಂದು ನಮ್ಮ ಸೈಡಿಂದ ಒಂದು ಸಣ್ಣದಾದೊಂದು ಪ್ರಯತ್ನ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಕೀಪ್ ಹಸ್ಲಿಂಗ್, ಟೇಕ್ ಕೇರ್, ಬಾಯ್.